ಇಲ್ಲೊಂದು ಸ್ಪೆಷಲ್ ಎಪಿಸೋಡ್ ಇದು. ಸಾರ್ ಇದ್ದಾರೆ, ಅವ್ರ ಕಾಲೇಜ್ ಪ್ರಿನ್ಸಿಪಾಲು. ಅವ್ರ ಇಂಟ್ರಡಕ್ಷನ್ನು ಹಳ್ಳಿಕಾರ್ ಬಗ್ಗೆನೂ ಹೇಳ್ತಾರೆ, ಹಳ್ಳಿಕಾರ್ ಸಾಕಿರೋ ಮಕ್ಕಳಿಗೆ ಏನು ಎಜುಕೇಷನ್ ಕೊಡ್ತಾರೆ ಅದು ಹೇಳ್ತಾರೆ. ಸರ್, ತಮಗೆ ಪರಿಚಯ ಮಾಡಿಕೊಡಿ ಸರ್. ನಾನು ಡಾಕ್ಟರ್ ಗೋವಿಂದರಾಜ್ ಅಂತೇಳಿ. ನಾನು ಹಳ್ಳಿಕಾರ್ ಪೋಷಕ. ನನ್ನ ಹತ್ರನೂ ಒಂದು ಜೊತೆ ಹಳ್ಳಿಕಾರ್ ದನಗಳಿದೆ. ಜೊತೆಗೆ ನಾನು ಮೈಸೂರು ಸಿಟಿ ಮೈನಾರಿಟಿ ಟ್ರಸ್ಟೆಡ್ ಕಾಲೇಜಲ್ಲಿ ಪ್ರಿನ್ಸಿಪಲಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಳ್ಳಿಕಾರನ್ನ ಒಂದು ಸಾಕೋದು, ಹಳ್ಳಿಕಾರ್ ಮಕ್ಕಳುಗಳಿಗೆ ಉಚಿತ ಒಂದು ಡಿಗ್ರಿ ಮಾಡಿಸೋದು, ಇದೆಲ್ಲ ಕೆಲಸವನ್ನು ಅಪ್ ಟು ಡಿಗ್ರಿವರೆಗೆ. ಫ್ರಮ್ ಎಲ್ಲಿಂದ? ಮಿನಿಮಮ್ ಇಂದ ಫಸ್ಟ್ ಇಯರ್ ಡಿಗ್ರಿಯಿಂದ. ಡಿಗ್ರಿಗೆ ಮಾತ್ರ ನಮ್ಮಲ್ಲಿ. ಫಸ್ಟ್ ಇಯರ್ ಡಿಗ್ರಿಯಿಂದ 3 ಇಯರ್ಸ್ ಕೋರ್ಸ್. 3 ಇಯರ್ಸ್. ಈಗ ಲಾಸ್ಟ್ 3 ಇಯರ್ಸ್ ಬ್ಯಾಕು ಒಂದು ಕಾರ್ಯಕ್ರಮ ಮಾಡಿದ್ವಿ. 25 ಮಕ್ಕಳುಗಳಿಗೆ ಉಚಿತವಾಗಿ ನಾವು ಡಿಗ್ರಿ ಮಾಡಿಸ್ಬೇಕು ಅಂತೇಳಿ. ಅದ್ರ ಜೊತೆಗೆ IAS KS ಟ್ರೈನಿಂಗ್ ಮಾಡಬೇಕು ಅಂತ. ಆ ಥರದಲ್ಲಿ ಈಗ ಒಂದು ಬ್ಯಾಚ್ ಮುಗ್ದಿದೆ. ಯಾವುದ್ರಲ್ಲಿ? ಡಿಗ್ರಿಯಲ್ಲಿ BBA 25 ಜನ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಕೆಲವರು MBA ಸೇರ್ಕೊಂಡಿದ್ದಾರೆ, ಕೆಲವರು ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅದಕ್ಕೆ ಎಕ್ಸಾಂಪಲ್ ಒಬ್ಬ ಅದರಲ್ಲಿ ಪಡ್ಕೊಂಡವನು ಇವನೊಬ್ಬ. ಯಾಕೆಂದರೆ ಇವನು ಪರಿಚಯ ಆಗಿದ್ದನು ಇದೇ ದನಗಳ ಮುಖಾಂತರ ಹಳ್ಳಿಕಾರ ಜಾತ್ರೆಗಳಲ್ಲಿ. ITI ಮಾಡಿಕೊಂಡು ಮನೆ ಹತ್ರ ಇದ್ದ. ಆಗ ಹೇಳಿದೆ ನಾನು, ಬಾರೆ ಆ ಡಿಗ್ರಿ ಮಾಡ್ಕೊಂಡು ನಮ್ಮ ಕಾಲೇಜ್ನಲ್ಲಿ ಅಂತೇಳಿ. ಇವಾಗ ಮೊನ್ನೆ ತಾನೇ ರಿಸಲ್ಟ್ ಬಂದಿದೆ. 70% ತೊಗೊಂಡು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಕಡುಗರ ಕೈ ಆಯ್ತಾ. ಇದಕ್ಕೆ ಇದು ಉದ್ದೇಶ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಅಷ್ಟೇ ಥರದಲ್ಲಿ ಎಷ್ಟೋ ನಮ್ಮ ಹಳ್ಳಿಯ ರೈತರ ಮಕ್ಕಳುಗಳು ಡ್ರಾಪ್ ಔಟ್ ಆಗೋಗ್ತಾರೆ. ಅಂಥವ್ರು ನಮ್ಮ ಹತ್ರ ಬಂದರೆ ಡಿಗ್ರಿ ಪಾಸ್ ಆಗಿ ಅವ್ರಿಗೆ ಜಾಬು ಕೂಡ ಕೊಡಿಸೋ ಪ್ರಯತ್ನ ಪಡ್ತೀವಿ. ಜೊತೆಗೇನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇವತ್ತು ಯಾರಿಗೂ ಜಾಬ್ ಉಚಿತವಾಗಿ ಸಿಗೋಲ್ಲ. ಹೌದು, ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಫೇಸ್ ಮಾಡಲೇಬೇಕು. ಬ್ಯಾಂಕಿಂಗ್ ಎಕ್ಸಾಮ್, ಅದರ IAS KS ಸ್ಟಾಫ್ ಸೆಲೆಕ್ಷನ್ಸ್ ಎಕ್ಸಾಮ್, ಸ್ಟೇಟ್ ಎಕ್ಸಾಮ್, ಇವೆಲ್ಲವಕ್ಕೂ ಕೂಡ ನಾವು ಟ್ರೈನಿಂಗ್ ಮಾಡ್ತೀವಿ. ನಮ್ಮ ಉದ್ದೇಶ ಏನು ಅಂದರೆ, ಹಳ್ಳಿಕಾರ್ನಲ್ಲಿ ನಾವು ಜಾತಿ ನೋಡೋದಿಲ್ಲ. ಹಳ್ಳಿಕಾರ್ ಸಾಕ್ತಾ ಇರೋರೆಲ್ಲ ನಾವು ಕುಟುಂಬ, ಎಲ್ಲ ಕಮ್ಯುನಿಟಿಯವರು ಬರ್ತೀವಿ. ಆದರೆ ಬೇರೆ ಇದು ಬಂದಾಗ ಮೊದಲು ಜಾತಿ ನೋಡ್ತಾರೆ, ಜನ ಅಂತಾರೆ, ಈ ಥರದ ಭಾವನೆಗಳಿರ್ತವೆ. ಹಾಗಾಗಿ ನಮ್ಮ ಹುಡುಗರುಗಳು ಯಾರ್ಯಾರು ಹಳ್ಳಿಕಾರ್ ಜನ ಸಾಗಿಸ್ತಾ ಇದ್ದೀರೋ, ರೈತರ ಮಕ್ಕಳು ಅಂದರೆ ಹಳ್ಳಿಕಾರ್ ಸಾಕ್ತಾ ಇರೋರೆಲ್ಲ ರೈತರೇ ಆಗಿಲ್ಲ. ಈಗ ಹಾಬಿಗೋಸ್ಕರನೂ ಸಾಕ್ತಾವೆ. ಬೆಂಗಳೂರು KR ಪುರಮಲ್ಲಿ ಅವ್ರ ಜಮೀನೇ ಇರಲ್ಲ, ಆದರೆ ದನ ಸಾಕ್ತಾ ಇರ್ತಾರೆ. ಅವ್ರನ್ನ ನಾವು ರೈತರು ಅನ್ಬೋದಾ ಅಥವಾ ಹಳ್ಳಿಕಾರ್ ಪೋಷಕರು ಅನ್ಬೋದಾ ಅಂತ ಗೊತ್ತಾಗಲ್ಲ ನಮಗೆ. ಮತ್ತೆ ಅಂತ ಮಕ್ಕಳಿಗೆ ಏನು ಮಾಡ್ತೀರಾ? ಆದರೆ ಕೊಡೋಣ ಸರ್. ನಮ್ಮ ಉದ್ದೇಶ ಏನು ಅಂದರೆ, ಹಳ್ಳಿಕಾರ್ ಸಾಕ್ತಾ ಇರೋರು ಬಡ ಮಕ್ಕಳು, ಬ್ರ್ಯಾಂಡ್ ಇರಬೇಕು ಹಳ್ಳಿಕಾರ್ ಬಡ ಮಕ್ಕಳು. ಯಾಕೆಂದ್ರೆ ಈಗ ಹಳ್ಳಿಕಾರ್ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ದನ ಸಾಕ್ತಾ ಇದ್ದಾರೆ. ಇವತ್ತು ಒಂದು 15 ಲಕ್ಷ 16 ಲಕ್ಷ ಕೊಟ್ಟು ದನ ತಗೊಳ್ತಾ ಇದ್ದಾರೆ. ಅದೇ ಒಂದು ಕೆಟಗರಿ ಜನ. ಇನ್ನೂ ಕೆಲವರು ಸಾಂಪ್ರದಾಯಿಕವಾಗಿ ದನ ಸಾಕ್ತಾ ಇದ್ದಾರೆ, ಅದೇ ಒಂದು ಕೆಟಗರಿ ಜನ. ಯಾಕೆಂದರೆ ಅವ್ರು ಅಲ್ಲೇ ನಿಲ್ಬಾರ್ದು, ಜೊತೆಯಲ್ಲಿ ಏನಾದ್ರು ಒಂದು ಸಾಧಿಸಬೇಕು ಅನ್ನುವಂಥ ಉದ್ದೇಶ. ಯಾಕೆಂದರೆ ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಮ್ಮಲ್ಲಿ ಯಾರು ಬಂದರೆ ಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು, ಓದುವಂಥವ್ರು, ನಾನೇನಾದ್ರು ಸಾಧಿಸ್ತೀನಿ ಅಂತವ್ರು, ಹಳ್ಳಿಕಾರ್ ಸಾಕ್ತಾ ಇರೋದು ಅಂಥವ್ರು ಬಂದರೆ ಡೆಫಿನೆಟ್ ಅವ್ರಿಗೆ ನಾವು 3 ಇಯರ್ಸ್ ಕೋಚಿಂಗ್ ಕೊಟ್ಟು ಡಿಗ್ರಿ ಮಾಡಿಸಿ ಅವನು ಉನ್ನತ ಅಂತ ಕರ್ಕೊಂಡು ಹೋಗಿ. ಅಕಸ್ಮಾತ್ ಬೇರೆ ಪ್ರದೇಶದಲ್ಲಿ ಇರ್ತಾರೆ, ಅವ್ರಿಗೆ ಇರೋಕ್ಕೆ ಜಾಗ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ನಾವು. ಮಾಡ್ಕೊಡ್ತೀರಾ? ಹಾಸ್ಟೆಲ್ ವ್ಯವಸ್ಥೆ ಎಲ್ಲನೂ ಮಾಡ್ಕೊಡ್ತೀವಿ. ಯಾಕೆಂದರೆ ಅದನ್ನ ಲಾಸ್ಟ್ ಟೈಮ್ ನಾವೇ ಎಲ್ಲ ಸ್ಪಾನ್ಸರ್ ಮಾಡಿದ್ವಿ ಬಿಫೋರ್ ಒಂದು ಬ್ಯಾಚ್ಗೆ. ಆದರೆ ಈಗ ನಾವು ಆ ಥರ ಅಲ್ಲ, ಡೋನರ್ಸ್ ಮುಖಾಂತರ ಮಾಡ್ತಾ ಇದ್ವಿ. ಈಗ ಒಂದು ವಿದ್ಯಾರ್ಥಿನ ಒಬ್ಬ ದತ್ತು ತಗೊಳ್ಳೋದು, ಯಾರು ದತ್ತು ತಗೊಳ್ಳೋ. ಈಗ ನೋಡಿ 5 ಲಕ್ಷಕ್ಕೆ ದನ ತಂದಿರ್ತಾರೆ, 2.5 ಲಕ್ಷ ಕೊಟ್ಬಿಟ್ಟು ಹೋಯ್ತಾರೆ. 2.5 ಲಕ್ಷ ಅವ್ರಿಗೆ ಲೆಕ್ಕ ಬರಲ್ಲ. ಅದೇ ಒಬ್ಬ ವಿದ್ಯಾರ್ಥಿಗೆ 50,000 ಖರ್ಚು ಮಾಡಿದ್ರೆ ಅದು ಅವನು ಒಬ್ಬ ಹೆಸರು ಹೇಳ್ತಾನೆ, ನಾಳೆ ಅವ್ನಿಗೂ ಹಳ್ಳಿಕಾರ್ ಉಳಿಸ್ಬೇಕು ಸಾಕಬೇಕು ಅಂತ ಅನ್ಕೊಳ್ಳುವಂಥ ಮನೋಭಾವನೆ ಹುಡ್ತದೆ. ಈ ಥರದ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೆ ಇನ್ನೂ ಒಳ್ಳೇದು ಮಾಡಿ. ಜೊತೆಗೆ ಏನು ಅಂತ ಹೇಳಿದ್ರೆ, ಬರೀ ಡಿಗ್ರಿಗೆ ಯಾರು ಜಾಬ್ ಕೊಡಲ್ಲ, ಬರೀ ಇಂಜಿನಿಯರ್ ಓದಿದ್ರೆ ಜಾಬ್ ಕೊಡಲ್ಲ. ಇವನ್ ಏನೇ ಮಾಡಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡಲೇಬೇಕು. ಅದಕ್ಕೆ ಒಂದು ಸ್ಟೇಜ್ ಏನು ಅಂದರೆ, ನಮ್ಮ ಒಂದು ಕಾಲೇಜು ಜೊತೆಗೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಸೆಂಟರ್. ಹಾಗಾಗಿ ಅವನ್ನೆಲ್ಲ ನೀವು ಉಪಯೋಗಿಸ್ಕೋಬೋದು. ಅವ್ರಿಗೆಲ್ಲ ನಾವು ಬೆನಿಫಿಟ್ಸ್ನ ಮಾಡಿಕೊಡ್ತೀವಿ. ಇದು ನಮ್ಮ ಒಂದು ಕಾರ್ಯಕ್ರಮ. ರೈತರ ಮಕ್ಕಳು ಮುಂದೆ ಬರಬೇಕು, ಹಳ್ಳಿಕಾರ್ ಸಾಕ್ತಾ ಇರುವಂಥವ್ರು ಮುಂದೆ ಬರಬೇಕು. ಯಾಕೆಂದರೆ ನಾವು ದೇವ್ರನ್ನ ನೋಡಿಲ್ಲ. ನಾವೆಲ್ಲರೂ ಏನು ಅಂದರೆ, ಬೆಳಿಗ್ಗೆ ಎದ್ದರೆ ಬಸವಣ್ಣಂಗೆ ಕೈ ಮುಗಿಯೋದು. ಈಗ ನಾನು ನಮ್ಮ ಕಾಲೇಜ್ಗೆ ಹೋದ್ರೂ ಒಂದು ಬಸವಣ್ಣನ ಕೈ ಮುಗಿತೀನಿ. ಯಾಕೆ ಇದೀನಿ ಅಂತ, ನಾವು ದೇವರು ಅಂತಲೇ ಪೂಜಿಸ್ತಾ ಇರೋದು. ಅದ್ರ ಮುಖಾಂತರ ಅದ್ರ ಆಶೀರ್ವಾದದಲ್ಲಿ ಏನಾದ್ರು ಕೂಡ 4 ಜನಕ್ಕೆ ಅನುಕೂಲ ಆಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಇದಕ್ಕೆ ನಮ್ಮ ಸಹಕಾರನೂ ಬೇಕು. ಜೊತೆಗೆ ಇಂಥವರು ಈಗ ಬೆಂಗಳೂರು ನಗರದಲ್ಲಿರುವಂಥವ್ರು ಇವತ್ತು ದನ ಸಾಕ್ತಾ ಇದ್ದಾರೆ, ಹುಟ್ಟುತ್ತಾ ಇದ್ದಾರೆ, ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳುಗಳು ಕೂಡ ಮುಂದುವರೆದ್ರೆ ಎಷ್ಟೋ ಅನುಕೂಲ ಆಗ್ತದೆ. ಈಗ ಅವನು ಒಬ್ಬ ITI ಅನ್ನಿಸ್ಕೊಳ್ಳೋದಕ್ಕೂ ಒಬ್ಬ BBA ಗ್ರಾಜುಯೇಟ್ಸ್ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಮುಂದೆ ಇನ್ನೊಂದು ಸ್ಟೆಪ್ ತೊಗೋಬೋದು. ಹೌದು. ಈಗ MBA ಮಾಡ್ಬೋದು ಅವನು. ಈಗ MBA ಮಾಡ್ಬೋದು.
ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಅವನು ಇದ್ರ ಮೇಲೆ ಇಸ್ ವೆರಿ ಗುಡ್ ನಾಲೆಡ್ಜ್ ಅವನಿಗೆ, ಹೌದು, ತುಂಬ ಚೆನ್ನಾಗಿದ್ದಾನೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ಅವೇರ್ನೆಸ್ ಇರಲ್ಲ. ನನ್ನ ಪರಿಚಯ ಆಗ್ಲಾಗಿ ಅವನಿಗೆ ಈ ಒಂದು ಅವೇರ್ನೆಸ್ ಬಂತು. ಇಲ್ಲಾಂದ್ರೆ ಅವನೊಂದು ಸ್ಟೇಜ್ ಆಯಿತು, ಒಂದು ತಿರುವು ಬಂತು. ಇಲ್ಲಾಂದ್ರೆ ITI ಮಾಡ್ಕೊಂಡು ಒಂದು ಡಿಗ್ರಿ ಇದು ಯಾವುದೋ ಫ್ಯಾಕ್ಟ್ರಿನೋ ಅಥವಾ ಇನ್ನೊಂದು ಏನೋ ನೋಡಬೇಕಿತ್ತು. ಅದು ಇವತ್ತು ಹಂಗಲ್ಲ. ಒಂದು ಫೈನಾನ್ಷಿಯಲ್ ಆಫೀಸರ್ ಆಗಿ ಹೋಗೋಕ್ಕೆ ಅವಕಾಶಗಳಿದೆ. ಬ್ಯಾಂಕಿಂಗ್ ಎಕ್ಸಾಮ್ ತೊಗೊಳಕ್ಕೆ ಅವಕಾಶ ಇದೆ ಇವತ್ತು. ಸಖತ್ತು ಇನ್ನೊಂದು ಸರ್ ನಾಲೆಜ್ ಇಂಪ್ರೂವ್ ಆಗಿರುತ್ತಲ್ಲ, ITಗೂ ಬೇರೆ. ಏನಾಗಿದೆ, ಟೆಕ್ನಿಕಲ್ಗಿಂತ ಪ್ರಿಯಾರಿಟಿ ಸೆಕ್ಟರ್ ಸಖತ್ತು ಡೆವಲಪ್ ಆಗಿದೆ. ಸರ್ವಿಸ್ ಸೆಕ್ಟರ್ ಇವತ್ತು ಬ್ಯಾಂಕು ಇವನ್ ಬೇರೆ ಬೇರೆ ಸೆಕ್ಟರ್ಗಳು ಭಾಳ ಡೆವಲಪ್ ಆಗಿದೆ. ಅಂಥವು ಇವರು ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಮುಖಾಂತರ. ಅದು ಸರ್ ಭಾಳ ಜಾತ್ರೆಗಳನ್ನ ಸುತ್ತಿ ಈ ಥರದ ವಿಷಯಗಳನ್ನ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಆ ಥರ ಇಲ್ಲ ಸರ್, ನಾನು ಬಡವರಿಗೆ ಯಾವುದೇ ರೈತರಾಗಲಿ ನಾನು ಎಲ್ಲಿ ಕರೆದ್ರು ಹೋಗ್ತೀನಿ. ಆ ಥರ ಮನುಷ್ಯ ನಾನು. ದೇರ್ ಇಸ್ ನೋ ಚಾರ್ಜಸ್. ಹೌದು, ಹಾಂ, ಅದು ನನ್ನ ಈ ರೈತರು ಹಸು ಕುರಿ ಮೇಕೆ ಇವೇ ನನಗೆ ಪ್ರಾಣ. ಹೌದೌದು. ಮತ್ತು ತಮ್ಮ ಮೊದಲಿಂದ ಬಾಲ್ಯ ಪರಿಚಯ ಯಾವ ಥರ ಈ ಟೇಸ್ಟ್ ಬರೋಕ್ಕೆ ಹಳ್ಳಿ ಕಾರಿಗೆ? ಇಲ್ಲ ಸರ್, ನಾವು ಯಾಕೆಂದರೆ ಚಿಕ್ಕೂರಿಂದ ಈ ಜೊತೆ ಬೆಳೆದಿರೋದು. ಹಂಗೇನು ನಾವು ಇದರಿಂದ ಮಾಡ್ತಾ ಇದ್ದೀವಿ. ನಾವು ಒಂದು ಅವಿಭಾಜ್ಯ ಅಂಗ ಇದು. ಯಾಕೆಂದ್ರೆ ನಾವು ನಮ್ಮ ತಾತ ಸಾಕ್ತಾ ಇರೋ ನಾನು ಸಾಕ್ತಾ ಇದ್ದೀನಿ ಅನ್ನಂಗಿಲ್ಲ. ಮನೆಯಲ್ಲಿ ಆ ಕಾಲದಿಂದನೂ ಇದ್ದು ಇವತ್ತು ಇದ್ದಾರೆ. ಈಗ ಮನೆಯಲ್ಲಿ ಅಕ್ಕ ತಂಗಿರ ಹೆಂಗೋ ಅಣ್ಣ ತಮ್ಮದಿರ ಹೆಂಗೋ ಅದರದ್ದು ಒಂದು ಭಾಗ. ಹೌದು, ನಾವು ಅದರ ಜೊತೆಲೇ ಇದ್ದೀವಿ. ಒಂದು ಕುಟುಂಬ. ತಮ್ಮದು ಊರು ಕೇರ್ಪೇಟೆ ಹತ್ರ ಗೋವಿಂದಗೌಡನ ಕೊಪ್ಪಳು ಅಂತೇಳಿ, ಅಲ್ಲೇ ಪಕ್ಕ ಇದೆ. ನಾವು ಆ ಕಾಲದಿಂದ ನಾವು ನಮ್ಮ ಮನೆಯಲ್ಲಿ ಯಾವಾಗಲೂ ಇವತ್ತು ಇದ್ದಾವೆ. ಅದು ಒಂದು ಅವಿಭಾಜ್ಯ ಅಂಗ. ದನ ಇಲ್ದೇನೆ ನಾವು ಇರಲ್ಲ. ಅದು ಮನೆಯಲ್ಲಿ ಒಬ್ಬ ರೈತರು ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆ ಒಂದು ಹಳ್ಳಿ ಕಾರ್ ಎತ್ಕೊಳ್ಳೋ ಅಥವಾ ಹಸ್ಕೊಳ್ಳಿ ಇರಬೇಕಾಗಿರೋದು ಒಂದು ಕಾಮನ್ ಶಬ್ದ ಕೇಳಲೇಬೇಕು. ಅಂಬಾ ಅನ್ನೋದು ಇಲ್ಲ ಹೆಜ್ಜೆ ಶಬ್ದ. ಯಾಕೆಂದ್ರೆ ಅಂಬಾ ಅನ್ನೋ 2 ವಿಧ ಇದೆ ಈಗ. ಯಾಕೆಂದ್ರೆ ಇವನು ಅಂಬಾ ಅಂತವೆ, ಇಲಾತಿ ಹಸುಗಳು ಅಂಬಾ ಅಂತವೆ. ಈಗ ಎಷ್ಟೋ ಇವನು ಸಾಕ್ತಿದ್ದವರೆಲ್ಲ ಸೀಮೆ ಹಸುಗೆ ಬಂದ್ಬಿಟ್ಟವ್ರೆ. ಅದು ನಾವು ತಪ್ಪು ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಅದು ಹಾಲ್ಗೋಸ್ಕರ ಮಾಡಿರೋದು ಉತ್ಪಾದನೆಗೆ. ಅದು ನಾವು ಅಪ್ಡೇಟ್ ಆದಂಗೆ. ಆದರೆ ಇವನ್ನ ನಾವು ಉಕ್ಕೆಗೆ ಇದು ಸೋಕಿಗೆ ಅಂತ ಸರ್, ಒಂದು ಹಳ್ಳಿಕಾರು ಒಂದು ಹಸು ಆಗಲಿ ಎತ್ತಾಗಲಿ ಸಾಕಿದ್ರೆ 2 ಎಕರೆ ಜಮೀನು ಮಾಡ್ಬೋದು ಸರ್. 5 ಲೇಯರ್ ಕ್ರಾಪ್ ಮಾಡ್ಕೊಂಡು. 2 ಎಕರೆ ಜಮೀನಿಗಿಂತ ಏನಾಗಿದೆ ಅಂದರೆ ಹಳ್ಳಿಕಾರ್ ಸಾಕೋದ್ರಿಂದ ಪರಿಚಯ ಆಗ್ತಕ್ಕಂಥ ಜನ, ನೀವೇನೇ ಎಷ್ಟೇ ಚಿನ್ನ ಕೊಡವೆ ದುಡ್ಡು ಐಶ್ವರ್ಯವಂತರಾರು ಕೂಡ ಪರಿಚಯ ಆಗಲ್ಲ. ಹಳ್ಳಿ ಕಾರಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರು ನಿಮ್ಮನ್ನ ಗುರುತಿಸ್ತಾರೆ, ಯಾವ ಮೂಲೆಗೆ ಹೋದ್ರು ಮಾತಾಡಿಸ್ತಾರೆ. ಈಗ ನೀವು ಯಾರು ನನ್ಗೆ ಗೊತ್ತಿರ್ತ ಸರ್. ಹೌದು, ಈ ಹಳ್ಳಿ ಕಾರ್ ಜಾತ್ರೆ ಬಂದಿರೋದಕ್ಕೆ ಅಣ್ಣವ್ರಿಗೆ ಮದ್ದವರು ಅವ್ರಿಗೆ ನಮ್ಗೆ ಗೊತ್ತಿರ್ತದ ಇದರಿಂದ ಮಂಡ್ಯ. ಇವ್ರು ಎಲ್ಲರೂ ಕೂಡ ಪರಿಚಯ ಆಗೋದೇ ಹಳ್ಳಿ ಕಾರಿಂದ. ಸಂಬಂಧಗಳನ್ನು ಬೆಳೆಸೋದಕ್ಕೆ ಒಂದು ಉತ್ತಮವಾದ ಮಾರ್ಗ ಅಂದರೆ ಹಳ್ಳಿಕಾರ್ ಪೋಷಣೆ. ಮತ್ತು ಇನ್ನೊಂದು ವಿಶೇಷತೆ, ಹಳ್ಳಿಕಾರ್ ಅಂತ ಹೆಸರು ಕೊಟ್ಟಿರೋದು ಮಹಾರಾಜರು, ಮೈಸೂರು ಮಹಾರಾಜರು ಸರ್. ಹಳ್ಳಿಕಾರ್ ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಕಾರ್ ಅಂದ ತಕ್ಷಣ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ರಿ. ಇತ್ತೀಚೆಗೆ ಹಳ್ಳಿಕಾರ್ ಅಂತ ಇದೀವಿ. ಆದರೆ ನಾವು ನಾಟಿ ದನ ಅಂತ ಹೇಳ್ತೀವಿ. ನಾಟಿ ದನದಲ್ಲಿ ಅದ್ರ ಬ್ರೆಡ್ ಲೈನ್ಗಳನ್ನ ನಾವು ಯಾರು ಹೇಳೋಕ್ಕಾಗಲ್ಲ. ಈಗೆಲ್ಲ ಹೇಳ್ತಾರೆ, ಈಗ ಅಮೃತ್ ಮಾಲು ಅಂತವೆ ಅವನ್ನ. ಈಗ ನಾವು ಯಾವುದನ್ನೇ ಪ್ಯೂರಿಟಿನ ಚೆಕ್ ಮಾಡೋಕ್ಕೆ ಹೋದರೆ ಪ್ಯೂರ್ ಹಳ್ಳಿಕಾರೇ ಇರಲ್ಲ. ಹೌದು, ಬ್ರೆಡ್ ಲೈನ್ ಚೇಂಜ್ ಆಗಿದೆ. ಆದರೂ ಕೂಡ ನಾವೇನು ಹೇಳ್ತೀವಿ, ನಾಟಿ ದನಗಳು ಅಂತೀವಿ. ನಾವು ನಾಟಿ ದನ ಸಾಕ್ತಾ ಇದ್ದೀವಿ ಅಂತ. ಆದರೆ ಇನ್ನೊಂದು ಸರ್, ನಾನು ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ರೈತರ ಮಕ್ಕಳಿಗೆ ಇಷ್ಟೊಂದು ಮಾಡಿದಿರಲ್ಲ ಅನುಕೂಲ. ಒಂದು ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಫ್ರೀ ಕೋರ್ಸು, ಪ್ಲಸ್ ಅಕಾಮಿಡೇಷನ್ ಕೊಡ್ತೀರಾ ಅಂತೀರಾ, ಊಟ ವಸತಿ ಮಾಡ್ತೀರಾ. ನಮ್ಗೆ ಅದೊಂದು ಸಂತೋಷ ಸರ್. ದಯವಿಟ್ಟು ಎಲ್ಲ ರೈತರ ಮಕ್ಕಳು ಇವ್ರಿಗೆ ಅಪ್ರೋಚ್ ಮಾಡಿ. ತಮ್ಮ ನಂಬರ್ ಹೇಳಿ ಸರ್, ಫೋನ್ ನಂಬರು 99457525 ಕಾಂಟ್ಯಾಕ್ಟ್ ಮಾಡಿ ಸಾರ್. ಯಾವಾಗಲೂ ಕಾಂಟ್ಯಾಕ್ಟ್ ಆದರೆ ರಾತ್ರಿ 12 ಗಂಟೆ ಮೇಲೆ ಫೋನ್ ಮಾಡಿಬಿಡಿ, 10 ಗಂಟೆ ಮೇಲೆ ತೊಂದರೆ ಕೊಡಬೇಡಿ. ಬೆಳಿಗ್ಗೆ ಮಾಡಿ, ವರ್ಕಿಂಗ್ ಅವರ್ಸು. ನಿಮ್ಗೆ ಏನು ಬೇಕಾದ್ರೂ ಕೇಳಿ, ಎಜುಕೇಷನ್ ಬಗ್ಗೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಡ ರೈತರು ಮಕ್ಕಳು, ಆಮೇಲೆ ಅವ್ರು ಹಳ್ಳಿ ಕಾಸು ಆಗ್ತಾ ಇರೋಂಥ ಬಡವ್ರ ಮಕ್ಕಳುಗಳು ಓದೋ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿಕೊಟ್ರು ಸಾಕು ನಮಗೆ. ಅಲ್ಲ ಸರ್, ಇನ್ನೊಂದು, ನಾವು ಹಳ್ಳಿಕಾರ್ ಯಾರೋ ಸುಮ್ಮನೆ ಬಂದರು ನಾವು ಹಳ್ಳಿಕಾರ್ ಸಾಕಿದ್ದೀವಿ ಅಂತ ಬಂದ್ಬಿಟ್ರೆ ಹಂಗಾಗಲ್ಲ. ಯಾಕೆಂದ್ರೆ ನಾವು ಅದನ್ನು ಕ್ರಾಸ್ ವೆರಿಫೈ ಮಾಡ್ತೀವಿ. ಇದು ವಿತೌಟ್. ಈಗ ಲಾಸ್ಟ್ ಇಯರ್ ಯೂಸ್ ಬ್ಯಾಚಲ್ಲಿ ಇದ್ದಾಗ ಒಂದು 85 ಅಪ್ಲಿಕೇಶನ್ ಇದು. ಅದ್ರಲ್ಲಿ ನಾವು 25 ಜನ ತಗೊಂಡಿದ್ವಿ. ಯಾಕೆಂದ್ರೆ ಅದ್ರಲ್ಲಿ ಟ್ರಸ್ಟ್ ಮಾಡ್ತೀವಿ. ಅವ್ನು ಓದಲ್ವಾ, ನಾವು 3 ಇಯರ್ಸ್ ಇವನ್ನ ತಗೊಂಡ್ರೆ ಯೂಸ್ ಮಾಡ್ಕೊತಾನ ನಮ್ಮ ಹುಡುಗರನ್ನ, ಅದೆಲ್ಲ ನೋಡ್ತೀವಿ ನಾವು. ಬೆಳಿತಾನ. ಯಾಕೆಂದ್ರೆ ಸುಮ್ಮನೆ ನಾವು ಯಾರೋ ಒಬ್ರು ಡೋನರ್ಸ್ ಕೊಡೋ ದುಡ್ಡನ್ನ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡೋಕ್ಕಾಗಲ್ಲ. ಪ್ಲಸ್ ಅವರು ಹಳ್ಳಿಕಾರು ಆಗಿರಬೇಕು. ಅದೊಂದು ಸುಮ್ಮನೆ ನಾನು ಯಾವುದೋ ಸೀಮೆ ಸಾಕ್ಬಿಟ್ಟು ಹಳ್ಳಿಕಾರ ಅಂತ ಬಂದರೆ ಆಗಲ್ಲ. ಅದು ಆಗೋದಿಲ್ಲ. ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕೆ ಮುಂದೆ ಜೂನ್ಗೆ, ಆ ಜೂನ್ಗೆ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಳ್ಳಿಕಾರಿಂದ ಪಾಸಾಗಿರುವಂಥ ಎಲ್ಲ ಹುಡುಗರುಗಳನ್ನು ಒಂದು ಕಡೆ ಸೇರಿಸ್ತಾ ಇದ್ದೀವಿ.
ತಮ್ಮನ್ನು ಕೂಡ ಅವತ್ತು ಕರಿತೀವಿ, ದಯವಿಟ್ಟು ಬನ್ನಿ. ಕರೀರಿ ಸರ್. ಎಲ್ಲಿ ಕರಿತೀರಾ ಸರ್ ಅದು? ಮೈಸೂರು. ಮೈಸೂರು ಬಂದೇ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್.